ಜನತಾ ಧ್ವನಿ ಹೋರಾಟಕ್ಕೆ ಮತ್ತೊಂದು ಗರಿ. ಸಿಂಡಿಕೇಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಮಾರ್ಗದರ್ಶನ್ ನರ್ಸಿಂಗ್ ಕಾಲೇಜಿಗೆ ಅಡ್ಮಿಷನ್ ತಡೆ. ಜನತಾ ಧ್ವನಿಯ 8 ತಿಂಗಳ ಹೋರಾಟಕ್ಕೆ ಸಿಕ್ಕ ಪ್ರತಿಫಲ. ಜನತಾ ಧ್ವನಿ ಪೋಷಕರಿಗೆ ಕೆಲವು ತಿಂಗಳ ಹಿಂದೆಯೇ ಎಚ್ಚರಿಕೆ ನೀಡಿತ್ತು. ಅಧಿಕಾರಿಗಳು ವಿಳಂಬ ಮಾಡಿದರೂ ಒಳ್ಳೆಯ ನಿರ್ಧಾರ. ಇಂತಹ ಕಾಲೇಜ್ ಬಾಗಿಲು ಹಾಕುವಂತೆ ಸರಕಾರಕ್ಕೆ ಜನತಾ ಧ್ವನಿಯ ಒತ್ತಾಯ. ನಿಮ್ಮ ಜನತಾ ಧ್ವನಿ ಕಳೆದ ಹಲವಾರು ವರ್ಷಗಳಿಂದ ಅನೇಕ ಇಲಾಖೆಯಲ್ಲಿ ನಡೆಯುವ ಅಕ್ರಮ ಅವ್ಯವಹಾರ, ಶಿಕ್ಷಣ ಇಲಾಖೆಯ ಲೋಪದೋಷಗಳನ್ನು ಮತ್ತು ಆರೋಗ್ಯ ಇಲಾಖೆಯಲ್ಲಿ ನಡೆಯುವ ಕಣ್ಣಾಮುಚ್ಚಾಲೆ ಆಟಗಳನ್ನು ಸಾರ್ವಜನಿಕ ಹಿತಾಸಕ್ತಿ ಕಾಪಾಡಲು ಸಾರ್ವಜನಿಕರ ಮುಂದೆ ಹಾಗೂ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸಾರ್ವಜನಿಕರಿಗೆ ನ್ಯಾಯ ಒದಗಿಸಲು ನಿಮ್ಮ ಜನತಾ ಧ್ವನಿ ಸತತ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಸ್ಪಿಟಲ್ ಇಲ್ಲದೆಯೇ ಅಧಿಕಾರಿಗಳ ಬಾಯಿಗೆ ಬೆಣ್ಣೆ ಸವರಿ 29 ಹಾಸಿಗೆ ಮತ್ತು 100 ಹಾಸಿಗೆ ಆಸ್ಪತ್ರೆ ಇದೆ ಎಂದು ಮಾರ್ಗದರ್ಶನ ಎಜುಕೇಷನ್ ಟ್ರಸ್ಟ್ ಅಡಿಯಲ್ಲಿ ಮಾರ್ಗದರ್ಶನ ಹಾಸ್ಪಿಟಲ್ ಸರ್ಟಿಫಿಕೇಟ್ ಪಡೆದುಕೊಂಡಿತ್ತು. ನಿಮ್ಮ ಜನತಾ ಧ್ವನಿ ಸತತ ಪತ್ರ ಹೋರಾಟ ನಡೆಸಿ ಆರೋಗ್ಯ ಇಲಾಖೆ ಸರ್ಟಿಫಿಕೇಟ್ ಹಿಂಪಡೆದು ಮಾರ್ಗದರ್ಶನ ಎಜುಕೇಷನ್ ಟ್ರಸ್ಟ್ ಚೇರ್ಮನ್ ವಿಜಿ ಕೂಡಲಗಿಮಠ ವಿರುದ್ಧ ಇಳಕ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಸಿ ತಪ್ಪಿತಸ್ಥ 3 ಜನ ಅಧಿಕಾರಿಗಳ ವಿರುದ್ಧ ಬೆಂಗಳೂರಿನ ಮಾನ್ಯ ಆಯುಕ್ತರ ಶಿಸ್ತು ಕ್ರಮಕ್ಕೆ ಬಾಗಲಕೋಟೆ ಜಿಲ್ಲಾ ವೈದ್ಯಾಧಿಕಾರಿಗಳು ಪತ್ರ ಬರೆದಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ 3 ಅಧಿಕಾರಿಗಳು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಾರೆ. ಇದೇ ಸರ್ಟಿಫಿಕೇಟ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ ಬೆಂಗಳೂರವರೆಗೆ ಸಲ್ಲಿಸಿ ನರ್ಸಿಂಗ್ ಕೋರ್ಸ್ಗಳಿಗೆ ಪರವಾನಗಿ ಪಡೆದಿತ್ತು. ನಿಮ್ಮ ಜನತಾ ಧ್ವನಿ ಕಳೆದ 8 ತಿಂಗಳಿನಿಂದ ಸರ್ಟಿಫಿಕೇಟ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ದಾಖಲಾತಿಗಳ ಸಮೇತ ಪತ್ರದ ಮೇಲೆ ಬರೆದು ಮತ್ತೊಮ್ಮೆ ಸ್ಥಳ ಪರಿಶೀಲನೆ ಮಾಡಲು ಒತ್ತಾಯಿಸಿತ್ತು. ಅಧಿಕಾರಿಗಳು ವಿಳಂಬ ಮಾಡಿದರೂ ಸಹ ಸಿಂಡಿಕೇಟ್ ಸಭೆಗೆ ಮಾಹಿತಿ ನೀಡಿತ್ತು. ಮಾರ್ಗದರ್ಶನ್ ಎಜುಕೇಷನ್ ಟ್ರಸ್ಟ್ 2025-2026ನೇ ಶೈಕ್ಷಣಿಕ ವರ್ಷಕ್ಕೆ ಅಸ್ತಿತ್ವದಲ್ಲಿರುವ ನರ್ಸಿಂಗ್ ಕೋರ್ಸ್ಗಳಿಗೆ ಮಕ್ಕಳ ದಾಖಲು ಮಾಡಿಕೊಳ್ಳಲು ಪ್ರತಿ ವರ್ಷದಂತೆ ಈ ವರ್ಷವೂ ಅರ್ಜಿ ಸಲ್ಲಿಸಿತ್ತು. ದಿನಾಂಕ 19-12-2025 ನಡೆದ 209ನೇ ಸಿಂಡಿಕೇಟ್ ಸಭೆಯಲ್ಲಿ ಸಿಂಡಿಕೇಟ್ ಮಾರ್ಗದರ್ಶನ್ ನರ್ಸಿಂಗ್ ಕಾಲೇಜನ್ನು 2026-2027ನೇ ಶೈಕ್ಷಣಿಕ ವರ್ಷಕ್ಕೆ ನರ್ಸಿಂಗ್ ಕೋರ್ಸ್ಗಳಲ್ಲಿ ಸಂಯೋಜನೆಯನ್ನು ಮುಂದುವರಿಸಲು ಶಿಫಾರಸು ಮಾಡಲಾಗಿಲ್ಲ ಎಂದು ನಿರ್ಧರಿಸಿತು. ಸಿಂಡಿಕೇಟ್ ಸಭೆ ನಾವು ಸಲ್ಲಿಸಿದ ದಾಖಲೆಗಳನ್ನೇ ಪರಿಶೀಲಿಸಿದ ನಂತರ ಕೆಲವು ನ್ಯೂನತೆಗಳನ್ನು ಕಾಣಿಸಿದೆ. ಮಾತೃ ಆಸ್ಪತ್ರೆ ಮಾರ್ಗದರ್ಶನ್ ಆಸ್ಪತ್ರೆ ಇಳಕಲ್ ವಿರುದ್ಧ ದೂರು ದಾಖಲಾಗಿದೆ. ಅಲ್ಲದೆ ಇದು ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ಕೆಪಿಎಂಇಎ ಪ್ರಕಾರ 100 ಹಾಸಿಗೆಗಳನ್ನು ನಡೆಸುತ್ತಿಲ್ಲ. ಆದ್ದರಿಂದ ಕೆಪಿಎಂಇಎ ಪ್ರಮಾಣಪತ್ರವನ್ನು ರದ್ದುಗೊಳಿಸಲಾಗಿದೆ. ಕೆಪಿಎಂಇಎ ವೆಬ್ಸೈಟ್ನಲ್ಲಿ ಈ ಆಸ್ಪತ್ರೆಯ ಹೆಸರನ್ನು ಪ್ರದರ್ಶಿಸಲಾಗಿಲ್ಲ. ಕಾಲೇಜು ಒಂದೇ 100 ಹಾಸಿಗೆಗಳ ಏಕೀಕೃತ ಅಲೋಪತಿ ಆಸ್ಪತ್ರೆಯನ್ನು ಹೊಂದುವ ಮಾನದಂಡಗಳನ್ನು ಪೂರೈಸುತ್ತಿಲ್ಲ. ಆದ್ದರಿಂದ 2026-2027ನೇ ಶೈಕ್ಷಣಿಕ ವರ್ಷದಿಂದ ಮೇಲೆ ಸೂಚಿಸಿದ ಬಿಎಸ್ಸಿ ನರ್ಸಿಂಗ್ ಕೋರ್ಸ್ಗೆ ನೀವು ಯಾವುದೇ ಪ್ರವೇಶವನ್ನು ಮಾಡಬಾರದು ಎಂದು ಮತ್ತು ಮೇಲೆ ಉಲ್ಲೇಖಿಸಿದ ಕೋರ್ಸ್ಗಳಿಗಾಗಿ ನಿಮ್ಮ ಆನ್ಲೈನ್ ಪೋರ್ಟಲ್ ಮತ್ತು ಸಂಯೋಜನೆಯನ್ನು ಇನ್ನು ಮುಂದೆ ಮುಚ್ಚಲಾಗುವುದು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಮತ್ತು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಬೆಂಗಳೂರಿಗೆ ಸೂಚಿಸಲಾಗುತ್ತದೆ. ಪ್ರವೇಶಕ್ಕೆ ಸಂಬಂಧಿಸಿದ ಇಮೇಲ್ ಅಥವಾ ಹಾರ್ಡ್ ಕಾಪಿನಂತಹ ಯಾವುದೇ ಇತರ ಸಂಪರ್ಕ ವಿಧಾನಗಳನ್ನು ಸ್ವೀಕರಿಸಲಾಗುವುದಿಲ್ಲ. 2026-2027ನೇ ಶೈಕ್ಷಣಿಕ ವರ್ಷಕ್ಕೆ ಸಂಯೋಜನೆಯನ್ನು ಮುಂದುವರಿಸಲು ನೀವು ಸಲ್ಲಿಸಿರುವ ಅರ್ಜಿಯನ್ನು ಮೇಲಿನ ಕೋರ್ಸ್ಗೆ ಪರಿಗಣಿಸಲಾಗುವುದಿಲ್ಲ ಮತ್ತು ನಿಯಮಗಳ ಪ್ರಕಾರ ಪಾವತಿ ಮಾಡಿದ ಸಂಯೋಜನಾ ಶುಲ್ಕವನ್ನು ಮರುಪಾವತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾರ್ಗದರ್ಶನ್ ನರ್ಸಿಂಗ್ ಕಾಲೇಜಿಗೆ ಪತ್ರ ಕಳಿಸಿದ್ದಾರೆ ಎಂಬ ಮಾಹಿತಿ ಜನತಾ ಧ್ವನಿಗೆ ಸಿಕ್ಕಿದೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸರ್ವ ಸದಸ್ಯರು ಇದು ಒಂದೇ ಕಾಲೇಜು ಅಂತ ತಿಳಿಯಬೇಡಿ. ಕರ್ನಾಟಕ ರಾಜ್ಯದಲ್ಲಿ ಇಂತಹ ಹಲವಾರು ಕಾಲೇಜುಗಳಿವೆ. ವಿಶೇಷ ತನಿಖಾ ತಂಡ ರಚಿಸಿ ನ್ಯೂನ್ಯತೆ ಇರುವ ಕಾಲೇಜುಗಳ ಬಾಗಿಲು ಮುಚ್ಚುವಂತೆ ಒತ್ತಾಯಿಸುತ್ತದೆ. ಇಂಥ ಸುದ್ದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ತಿಳಿಸಿ. ಧನ್ಯವಾದಗಳು.